ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇಬ್ಬರಿಗೂ, ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಅಂತ. ಸರ್ ಈಗ ಶುರು ಮಾಡಿರೋದು ಇನ್ನ ಸ್ಟಾರ್ಟ್ ಈಗ 5ನೇ ತಾರೀಕು ಇದೇ ಮೊದಲನೇದು ಇದು. ಈಗ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನು ನಮಗೆ ಕೊನೆಗೆ ಜನರಿಗೆ ತಲುಪಿದೆ ಅಂತ ಜನ ನಮಗೆ ಪರವಾಗಿಲ್ಲ ನೋಡಿದ್ವಿ ಅಂದಾಗ ನಮ್ಗೆ ಸ್ವಲ್ಪ ಸಿನಿಮಾ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಗೊತ್ತಾ? ದುಡ್ಡು ಬಂದು ತುಂಬಿಕೊಂಡಾಗ. ಸಿನಿಮಾ ಕೇಳಲಿಲ್ಲ, ಪ್ರಮೋಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಅವತ್ತು. ನಾವು ಅವತ್ತು ಮಾಡಿದ್ದ ಪ್ರಮೋಷನ್ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ, ಇವತ್ತು ಸ್ಯಾಟಿಸ್ಫೈ ಆಗ್ತಾ ಇದೀವಿ ನಾವು ಅಂತಂದಾಗ, ಬಂದು ದುಡ್ಡು ಹಾಕಿರೋದಕ್ಕಿಂತ ಲಾಭ ಎಲ್ಲ ಬಂದಾಗ ಸ್ಯಾಟಿಸ್ಫ್ಯಾಕ್ಷನ್. ಅದು ಧ್ರುವ ಅವ್ರದ್ದು 2 ಸಿನಿಮಾ ಒಂದೇ ವರ್ಷ, ಅಭಿಮಾನಿಗಳಿಗೊಂಥರ ಹಬ್ಬ. ಸರ್ 3 ವರ್ಷ ಗ್ಯಾಪ್ ಆಯ್ತು, ಅದನ್ನು ಹೇಳಿ. ಸೊ ಒಟ್ಟಿಗೆ ಬರ್ತಾ ಇದೆ ಸಿನಿಮಾ, 2 ತಿಂಗಳು ಗ್ಯಾಪಲ್ಲಿ ಬರ್ತಾ ಇದೆ. ಖುಷಿನೇ ಅಲ್ವಾ ಸರ್? ಒಟ್ಟಿಗೆ ಇಷ್ಟು 3 ವರ್ಷ ಎಲ್ಲಿ ಧ್ರುವ ಎಲ್ಲಿ ಟೈಮ್ನ ಇನ್ವೆಸ್ಟ್ ಮಾಡಿದ ಅಂತ ಹೇಳಿದ್ರೆ ಈ 2 ಸಿನಿಮಾದಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿದ್ದೀನಿ. ಇಟ್ ವಿಲ್ ಬಿ ಎವಿಡೆಂಟ್ ಸರ್. 2 ಸಿನಿಮಾನು ಸರ್ ಯೂನಿವರ್ಸಲ್ ಥೀಮ್ ಆಫ್ ಸ್ಟ್ರಗಲ್ ಆ್ಯಂಡ್ ಟ್ರೈಂಫ್ ಆರ್ ರಿಲೇಟೆಡ್ ವರ್ಲ್ಡ್ ವೈಡ್. ನಮ್ಮದು ಯೂನಿವರ್ಸಲ್ ಥೀಮ್ ಇದೆ ಸರ್. ಅಂದರೆ ಇವಾಗ ಏನು 9 ಎಕ್ಸ್ಪ್ರೆಷನ್ ಅಂತ ನವರಸ ಅಂತ ಏನು ಹೇಳ್ತೀವೋ ಅಷ್ಟು ಎಕ್ಸ್ಪ್ರೆಷನ್ಸ್ ಎಲ್ರಿಗೂ ಅರ್ಥ ಆಗುತ್ತೆ. ಲ್ಯಾಂಗ್ವೇಜಸ್ ಗೊತ್ತಿರಬೇಕು ಅಂತ ಏನಿಲ್ಲ. ಆ್ಯಂಡ್ ಇನ್ನು ಶಾರ್ಟ್ಕಟ್ಟಾಗಿ ನಾವು ಲ್ಯಾಂಗ್ವೇಜಸಲ್ಲೂ ಡಬ್ ಮಾಡ್ತಾ ಇದ್ದೀವಿ. ಸೊ ಒಂದು ಚಿಕ್ಕ ಡ್ರಾಮಾ ಇದೆ, ಅದು ಎಲ್ರಿಗೂ ಅರ್ಥ ಆಗಂಗಿರುತ್ತೆ ಸರ್. ಸೊ ಇಟ್ ಈಸ್ ಯೂನಿವರ್ಸಲ್ ಥೀಮ್. ಸರ್ ಆ್ಯಕ್ಚುಲಿ ಲಾಸ್ಟ್ ಮೂವಿನಲ್ಲಿ ನಿಮ್ಮ ಫೈಟ್ ಸೀನ್ಗಳೆಲ್ಲ ತುಂಬ ಇಂಪ್ರೆಸಿವ್ ಆಗಿದ್ವು. ಇದ್ರಲ್ಲಿ ನಾವೇನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದರೆ ಆವಾಗ ಬೇರೆ ದೇಶದಿಂದ ಎಲ್ಲ ಕರೆಸಿ ಏನೇನೋ ಮಾಡಿಬಿಟ್ಟಿದ್ರಿ, ಸಿಕ್ಕಾಬಟ್ಟೆ ದೊಡ್ಡದಾಗಿ ಫೈಟ್ ಎಲ್ಲ ಮಾಡಿದ್ರಿ. ಈ ಸಿನಿಮಾನಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಆಗಲೇ ಹೇಳ್ದಂಗೆನೋ ಒಂದು ಚಿಕ್ಕ ಡ್ರಾಮಾ ಇರುತ್ತೆ ಸ್ಟೋರಿಯಲ್ಲಿ. ಸ್ಟೋರಿ ಓಹೋ ಅನ್ನಂಗೆಲ್ಲ ಇಲ್ಲದೆ ಒಂದು ಚಿಕ್ಕ ಸ್ಟೋರಿ ಇದೆ. ಆ ಸ್ಟೋರಿನ ಹೇಳೋ ರೀತಿ, ಸ್ಕ್ರೀನ್ ಪ್ಲೇ ಯೂನಿಕ್ಕಾಗಿ ಮಾಡಿದ್ದೀವಿ ಅಂತ ಒಂದು ನಂಬಿಕೆ ನಮಗಿದೆ, ನಮ್ಮ ಟೀಮ್ ಎಲ್ರಿಗೂ. ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಕ್ಷನ್ನು ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಆ್ಯಕ್ಷನ್ ಮಾಸ್ಟರ್ಸ್ ಕಂಪೋಸ್ ಮಾಡಿರೋವಂಥ ಫೈಟ್ಸು ರವಿವರ್ಮ ಮಾಸ್ಟರ್ ಆಗಿರ್ಬೋದು, ರಾಮ್ ಲಕ್ಷ್ಮಣ್ ಮಾಸ್ಟರ್ ಆಗಿರ್ಬೋದು. ಸೊ ಈ ಥರ ಕ್ಲೈಮ್ಯಾಕ್ಸು ನಿಮಗೆ ಆ್ಯಕ್ಷನ್ ಓರಿಯೆಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮೇಡಮ್ ಇದು. ಎಸ್